ಪಟಪಟಿ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾನು ಅವಳ ಜೊತೆ ರೆಡಿ ಆಗಿದ್ದೀನಿ. ಸೊ ನಮ್ಮ ಮನೇಲಿ ಆಟೋ, ಕಾರು, ಗಾಡಿಗಳೆಲ್ಲ ಇದ್ರೂ ನಾವು ಇವತ್ತು ದೇವಸ್ಥಾನಕ್ಕೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪುಷ್ಪಾಸ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಛೋಟ ವ್ಲಾಗ್ಸ್ ಆ್ಯಂಡ್ ಮಿನಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಇವತ್ತು ಹಬ್ಬ ಅಲ್ವಾ, ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹಾಗೆ ಹಬ್ಬದ ಪ್ರಯುಕ್ತ ಬೆಳಗ್ಗೆ ಎದ್ದು ಬಯಸ್ಕೊಂಡಿದ್ದಾಯಿತು. ಸೊ ನಮ್ಮಮ್ಮ ಬೆಳಗ್ಗೆ ಬೇಗ ಎದ್ದು ಅಂತ ಹೇಳಿತ್ತು. ನಾನು ರಾತ್ರಿ ಎಲ್ಲ ವೀಡಿಯೋ ಎಡಿಟ್ ಮಾಡಿಕೊಂಡು ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು. ನಾವು ಎದ್ದೇಳೋ ಅಷ್ಟೊತ್ತಿಗೆ 7:30 ಆಗಿಬಿಟ್ಟಿತ್ತು. ಸೊ ಅಷ್ಟರಲ್ಲಿ ನಮ್ಮಮ್ಮ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲೆಲ್ಲ ಹಾಕ್ಬಿಟ್ಟಿತ್ತು. ಸೊ ಅದಕ್ಕೆ ಬಯಸ್ಕೊಂಡಿದ್ದು. ಹೆಂಗೆ ರಂಗೋಲಿ ಹಾಕೈತೆ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಅಲ್ಲೇ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಬಾಗಿಲೆಲ್ಲ ತೊಳೆದು ಈಗ ಒಳಗಡೆ ಹೋಗ್ತೈತೆ. ಇಲ್ಲ ನಮ್ಮಮ್ಮ ಈ ಕೆಲಸ ಹೇಳೋಗೈತೆ, ನೀವಂತೂ ಪೂಜೆ ಮಾಡಲ್ಲ, ನಾನು ಹೋಗೋಷ್ಟು ನಾನು ಪೂಜೆ ಮಾಡ್ತೀನಿ ಅಂತ. ಸೊ ನನಗೆ ಇದರ ಕೆಲಸ ಇಷ್ಟೇ, ಹೋಗ್ಬಿಟ್ಟು ಕಸ ಹೊಡೆದು ನೆಲ ಹೊಸ ಕ್ಲೀನಾಗಿ ಅಂತ ಹೇಳೈತೆ. ಸೊ ಈಗ ಕೆಲಸ ಮಾಡ್ತಾಯಿದ್ದೀನಿ. ಏನಪ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಸ ಹೊಡೆದು ನೆಲೆಬೇಕು. ಫಸ್ಟು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ವರ್ಷಿದ್ದಾಯಿತು. ಸೊ ಹೌಸ್ ಎಲ್ಲ ಬ್ಯೂಟಿಫುಲ್ಲಾಗಿ ನಮ್ಮ ಮನೆಗೆ ಪೂಜೆ ಆಗ್ತಾಯಿದೆ. ನಮ್ಮ ಅಕ್ಕನ ಮಗಳು ಗಂಟೆಲ್ಲ ಅಳ್ಳಾಡಿಸಿ ಪೂಜೆ ಮಾಡ್ತಾಳೆ. ಎಲ್ಲ ನೈವೇದ್ಯ ಇಕ್ಕಿದಾಗಿದೆ. ಸೊ ನಮ್ಮ ಮನೇಲಿ ಆಟೋ, ಕಾರು, ಗಾಡಿಗಳೆಲ್ಲ ಇದ್ರೂ ನಾವು ಇವತ್ತು ದೇವಸ್ಥಾನಕ್ಕೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಅಂತಂದರೆ ದೇವಸ್ಥಾನ ಇಲ್ಲಿಂದ ಒಂದು 10-15 ಹೆಜ್ಜೆ ಅಷ್ಟೇ ಇರೋದು ದೇವಸ್ಥಾನ. ಸೊ ಅದಕ್ಕೆ ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ನಾವು ರೀಚ್ ಆಗಿದ್ದೀವಿ ದೇವಸ್ಥಾನದ ಹತ್ರ. ನಾನು ಹೇಳಿಲ್ವಾ, ನಮ್ಮ ಮನೆಯಿಂದ 10 ಹೆಜ್ಜೆ ಅಷ್ಟೇ ದೇವಸ್ಥಾನ. ಈಗ ನಾವು ಹೋಗ್ತಿರೋದು ನಮ್ಮಪ್ಪ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ರು. ನಾವು ಅದನ್ನು ಬ್ಲಾಗ್ ಮಾಡೋಣ ಅಂತ ಬಂದಿದ್ದು. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫೈನಲಿ ಪೂಜೆ ಎಲ್ಲ ನಡೀತಿದೆ. ಪೂಜೆ ಆಯ್ತಾ? ಫೈನಲಿ ಎಲ್ಲ ಮುಗಿದಿದೆ. ಈಗ ಪ್ರಸಾದ ಕೊಡೋದಲ್ಲ. ಸೊ ಇಷ್ಟು ಜನ ಬಂದಿದ್ದಾರೆ.